ಅಂಜಾರಲ್ಲಿ ತರಮಾಡ ಬದುಕಾಡು ಇಲ್ಲಿ ನೂತನ ತರವಾಡು ಮನೆಯ ಗೃಹ ಪ್ರವೇಶ ಮತ್ತು ಇಲ್ಲಿ ಆರಾಧನೆ ಮಾಡುವಂತಹ ದೈವಗಳ ಪುನಃ ಪ್ರತಿಷ್ಠೆ ಕಾರ್ಯಕ್ರಮಗಳು ನಮ್ಮ ತಂತ್ರೆಯವರ ನೇತೃತ್ವದಲ್ಲಿ ವಿಧಿವಿಧಾನಗಳಲ್ಲಿ ನಡೆದಿದೆ. ಒಂದು ವರ್ಷದ ಹಿಂದೆ ಅಷ್ಟೇ ಕಳೆದ ಜನವರಿ ಹೌದು 25ನೇ ಮಾರ್ಚ್ ಜನವರಿ 3 ಹೌದು. ಹಿಂದೆ ಮುಂದೆ ತಿರುಗಲಿಕ್ಕೆ ಜಾಗ ಇಲ್ಲ ಅನ್ನುವಷ್ಟು ಇಕ್ಕಟ್ಟು ಕಾಣ್ತಿದೆ. ಆದರೆ ಈಗ ಇಲ್ಲಿ ಶಿಲಾನ್ಯಾಸ ಬಂದಾಗ ಇದ್ದಂತಹ ಸನ್ನಿವೇಶ ಮತ್ತು ಈಗಿನ ಸನ್ನಿವೇಶ ಎಷ್ಟೊಂದು ತ್ಯಾಗ ಶ್ರಮ ಎಲ್ಲ ನೀವು ಇಲ್ಲಿಗೆ ಸಮರ್ಪಣೆ ಮಾಡಿದ್ದೀರಿ ಎಂಬುದು ಸರಿ ಗೊತ್ತಾಗುತ್ತದೆ. ದೊಡ್ಡ ಕೆಲಸಗಳ ಮೂಲಕ ನಾವೆಲ್ಲರೂ ದೊಡ್ಡವರಾಗಬೇಕು. ಆಗಲೇ ನಮ್ಮ ನಾರಾಯಣವರು ಹೇಳಿದ್ದು, ನಮಗೊಂದೊಂದು ಮನೆ ಇದ್ದರೆ ತರವಾಡು ಮನೆ ನಮ್ಮೆಲ್ಲರ ಮನೆ ಮತ್ತು ನಿಜವಾದ ಮನೆ ಅಂತ. ಅಂದರೆ ಮರಣದ ನಂತರವೂ ಅಲ್ಲೆಲ್ಲ ನೀವು ಇದ್ದುಕೊಂಡು ಮತ್ತೆ ಹಿರಿಯರು ನಿಮ್ಮ ನಂತರದವರೆಲ್ಲ ಕೊಡುವುದನ್ನು ಸ್ವೀಕರಿಸಲಿಕ್ಕಿರುವಂಥ ಮನೆ ಅದು. ಜೊತೆಗೆ ಅಲ್ಲಿ ದೈವಗಳ ಆರಾಧನೆ ಉಂಟು ಎಂಬುದನ್ನು ನಾರಾಯಣವರು ಹೇಳಿದರು. ನಾವು ಭಾರತವನ್ನು ಸ್ವಲ್ಪ ಗಮನಿಸಿದರೆ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತವಾದ ಸಂಸ್ಕೃತಿ ಇರುವಂಥ ದೇಶ ಅಂದರೆ ಅದು ಭಾರತ. ಒಬ್ಬ ದೇವರಿಗೆ ಎಷ್ಟು ಸ್ವರೂಪವನ್ನು ಕೊಟ್ಟು ಆರಾಧನೆ ಮಾಡುವುದು ಮಾತ್ರ ಅಲ್ಲ, ಫಲಸಿದ್ಧಿಯಾಗುವಂತಹ ಒಂದು ಉಪಾಸನೆ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಉಳಿದೆಲ್ಲ ಮತಗಳಿಗೆ ಯಾರೋ ಒಬ್ಬರು ಹೇಳಿದ್ದನ್ನು ಅನುಸರಿಸಲೇಬೇಕು, ಅದನ್ನು ಬಿಟ್ಟು ಚಲಿಸುವ ಹಾಗಿಲ್ಲ. ನಮಗಾಗಲ್ಲ. ಹಿಂದೂಗಳಿಗೆ ನಮ್ಮ ನಂಬಿಕೆಯ ಆಳಕ್ಕೆ ಅನುಸರಿಸಿಕೊಂಡು ಸಾಧನೆಯೂ ಮಾಡಬಹುದು, ಅನುಭವವನ್ನು ಸಿದ್ಧಿಸಬಹುದು. ಅಂತಹ ಒಂದು ಒಳ್ಳೆಯ ಸಂಸ್ಕೃತಿಯ ವಾರಸುದಾರ ನಾವೆಲ್ಲ. ಈ ಭಾರತ ಜಗತ್ತಿಗೆ ದೇವರ ಕೋಣೆ ಎಂದು ಮರೆಯಬಾರದು. ಹೇಗೆ ನಮ್ಮ ಮನೆಯಲ್ಲಿರುವಂತಹ ದೇವರ ಕೋಣೆ ಇಡೀ ಮನೆಯ ಎಲ್ಲರಿಗೂ ದೈವಾನುಗ್ರಹವನ್ನು ಪಡೆಯುವಂತಹ ಸಾಧನೆ ಮಾಡುವಂಥ ಒಂದು ಕೋಣೆ ಆದರೆ, ಆ ಸಾಧನೆಗಿಂತ ಇಡೀ ಮನೆಯಲ್ಲಿ ದೈವಾನುಗ್ರಹ ತುಂಬುವಂತೆ ಇಡೀ ಜಗತ್ತೆಂಬ ದೊಡ್ಡ ಮನೆಗೆ ಭಾರತದಂತಹ ಈ ದೇವರ ಕೋಣೆಯಲ್ಲಿರುವಂತಹ ನಾವೆಲ್ಲ ದೇವತೆಗಳ ಸ್ವರೂಪಗಳು. ದೇವತೆಗಳ ಆರಾಧನೆ ಉಪಾಸನೆಗಳನ್ನ ಮಾಡುವ ಮೂಲಕ ಇಡೀ ಜಗತ್ತಿಗೆ ಕಲ್ಯಾಣವನ್ನು ಬಯಸುವರಾಗಿರಬೇಕು. ಇನ್ನು ಅಮ್ಮನ ಆರಾಧನೆ ಬಗ್ಗೆ ನಮ್ಮ ತಂತ್ರಿಯವರು ಹೇಳಿದರು. ಹೌದು, ಅಮ್ಮ ಇದ್ದರೆ ಮಾತ್ರ ಎಲ್ಲ. ಅಮ್ಮ ಇಲ್ಲ ಅಂದರೆ ಅದೆಲ್ಲವೂ ಗೌಣ. ನಾನು ಬಹುಶಃ ಹಿಂದೆ ಇಲ್ಲಿ ಹೇಳಿದ್ದೇನೋ ಅಥವಾ ಇನ್ನೆಲ್ಲೋ ಹೇಳಿದ ನೆನಪಿಲ್ಲ. ಅಮ್ಮ ಇದ್ದರೆ ಎಲ್ಲ ಇದೆ ಎಂಬುದಕ್ಕೆ ನಾನೊಂದು ಉದಾಹರಣೆ ಹೇಳೋದು. ಮಗುವನ್ನು ಜಾತ್ರೆಗೆ ಕರ್ಕೊಂಡು ಹೋದ್ರು ಅಮ್ಮ. ಜಾತ್ರೆಯಲ್ಲಿ ಕಂಡದ್ದೆಲ್ಲ ಬೇಕು 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 ಅಂತ ಮಗು ಕೇಳಿ ಹಠ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಮಗು ಎಲ್ಲ ಕೇಳಿದ್ದನ್ನು ಕೊಡಬಾರ್ದು ಎಂಬುದು ನಾವು ತಿಳ್ಕೊಳ್ಬೇಕು. ಏನು ಬೇಕು ಅದನ್ನು ಮಾತ್ರ ಕೊಡಬೇಕು. ನಾವು ಕೇಳಿದ್ದನ್ನೆಲ್ಲ ಕೊಡಬಾರ್ದು. ಕೇಳಿದ್ದನ್ನು ಕೊಟ್ಟರೆ ಏನಾಗುತ್ತದೆ ಅಂತ ನಿಮಗೆಲ್ಲ ಅನುಭವ ಇರಬಹುದು. ಮಗುವನ್ನು ಸಮಾಧಾನ ಮಾಡಿ ಮುಂದೆ 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 ಬಂದೆ ಅಮ್ಮ ಜಾತ್ರೆಯಲ್ಲಿ ಮುಂದೆ ಕರ್ಕೊಂಡು ಹೋದ. ಒಂದೊಂದು ಅಂಗಡಿ ಕಂಡೆ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿ. ಐಸ್ ಕ್ರೀಮ್ ಕೇಳಿ, ಅದು ಸಾಕ್ರೀನ್ ಹೊಟ್ಟೆಗೊಳ್ಳ ಒಳ್ಳೇದಲ್ಲ, ಬೇಡ ಅದನ್ನು ಕೇಳಬೇಡ, ಬೇರೆ ಇದಕ್ಕಿಂತ ಒಳ್ಳೇದಿದೆ ಅಂತ. ಆಚೆ ಹೋಗಿ ಕಡಲೆ ಮಿಠಾಯಿ ಸಕ್ಕರೆ ಹೆಚ್ಚು ತಿನ್ನಬೇಡ ಅಂತ ಅದಕ್ಕೂ ಅಮ್ಮ ಕಾರಣ ಹೇಳಿ ಮುಂದೆ ಹಾಕ್ತಾನೆ. ಅದರ ಆ ಕಡೆ ಹೋದರೆ ಕಬ್ಬಿನ ಜ್ಯೂಸ್ ಕೊಡ್ತಾನೆ, ಅದು ಹೆಚ್ಚು ಸಿಹಿ, ನೀನು ಕುಡಿಬೇಡ, ನನಗೆ ಶುಗರ್ ಉಂಟು, ನಿನಗೆ ಬಂದು ಬಿಡೋದು ಬೇಡ ಅಂತ. ಅಮ್ಮನ ಕಾರಕದ ಅವಸ್ಥೆ ಹಾಗೆ ಅಲ್ವ. ಹೀಗೆ ಕೇಳಿದ್ದಕ್ಕೆಲ್ಲ ಬೇರೆ ಬೇರೆ ಕಾರಣ ಹೇಳಿ ಅಮ್ಮ ತಪ್ಪಿಸಿ ಕೊನೆಗೆ ಮಗುವಿಗೆ ಹಠ ಹೆಚ್ಚಾಯಿತು. ಅಮ್ಮನ ಕೈಯನ್ನು ಬಿಟ್ಟು ಹಠ ಮಾಡಿತು, ನನಗಿದೇ ಕೊಡಬೇಕು ಅಂತ. ಬೇಕಾದ್ರೆ ನನ್ನೊಟ್ಟಿಗೆ ಬಾ ಅಂತ ಕೆಲವನ್ನೆಲ್ಲ ಅಮ್ಮ ಹೇಳಿಕೊಂಡು ಹಾಗೇನೋ ಕುಶಾಲಿಗೆ ಹೇಳಿದ್ದು ನೂಕುನುಗ್ಗಲ ಸಭೆಯಲ್ಲಿ ಮಗು ಬೇರೆ ಅಮ್ಮ ಬೇರೆ ಅಂತ. ಜೋರಾಗಿ ಅಳುವ ಮಗುವನ್ನು ಅಲ್ಲಿ ಯಾರೋ ಒಳ್ಳೆಯ ಜನ ಸಜ್ಜನರೊಬ್ಬರು ಆ ಮಗುವನ್ನು ಕರೆದು, ಯಾರು ನೀನು ಎಲ್ಲಿಯವ ಅಂತ ಮಾತಾಡಿಸಿ ನೋಡಿದರೆ ಮಗು ಮಾತಾಡೋದೇ ಇಲ್ಲ, ಒಂದೇ ಸಮಯ ಅಳ್ತಾ ಉಂಟು. ಅಳುವನ್ನು ನಿಲ್ಲಿಸಲಿಕ್ಕಾಗಿ ಅದು ಐಸ್ ಕ್ರೀಮ್ ತಂದು ಕೊಡ್ತಾರೆ ಅಲ್ಲಿಯ ಕಾರ್ಯಕರ್ತರು.
ಆ ಮಗು ಮೊದಲೇನೆಲ್ಲ ಹಠ ಮಾಡಿದೆ, ಅದಕ್ಕಿಂತ ಹೆಚ್ಚಿನನ್ನು ಕೇಳಿ ತಗೋ ಅಂತ ಹೇಳ್ತಾರೆ. ಆದರೆ ಮಗು ಇದು ಯಾವುದನ್ನು ಒಪ್ಪೋದಿಲ್ಲ, ನನಗೆ ಅಮ್ಮ ಬೇಕು. ಒಂದೇ ಮಗುವಿನ ಬಾಯಿಯಲ್ಲಿ ಬರುವ ಶಬ್ದ ಅಮ್ಮ ಬೇಕು. ಅಮ್ಮ ಇಲ್ಲ ಅಂದರೆ ಯಾವುದು ಬೇಡ. ಅಮ್ಮ ಕೈಯಲ್ಲಿ ಇರುವಾಗ ಕಂಡದೆಲ್ಲ ಕೇಳಿ ಹಠ ಮಾಡುವ ಮಗು ಅಮ್ಮ ಇಲ್ಲ ಅಂದ ತಕ್ಷಣ ಯಾವುದು ಕೊಟ್ಟರು ಬೇಡವಾಯಿತು. ಹಾಗೆ ನಮಗೆ ಹೆತ್ತ ಅಮ್ಮ ಇದ್ದರೆ ನಮಗೆಲ್ಲ ಬೇಕು. ಅಮ್ಮ ಇಲ್ಲ ಅಂದರೆ ಹಾಗೆ ಕೆಲವು ಪಂಡಿತರು ಹೇಳಿದಲ್ಲ ಮಾತುಗಳೇ ನಮ್ಮ ಸಮಾಜಕ್ಕೆ ಎಷ್ಟೊಂದು ನೀತಿ ಬೋಧಕ ಅಂದರೆ, ಆವ ದೇವರು ಒಲಿದರೇನು ಮನೆಯ ದೇವರು ಮುನಿದರೆ, ಆವ ದೇವರು ಮುನಿದರೇನು ಮನೆಯ ದೇವರು ಒಲಿದರೆ. ಅದರ ಅರ್ಥ ಯಾವ ದೇವರು ಒಲಿದರೇನು ಮನೆಯ ದೇವರು ಮುನಿದರೆ ಅಂದರೆ, ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋಗಿ ನಿಮ್ಮ ಸಾಮರ್ಥ್ಯಕ್ಕನುಸರಿಸಿ ಅಲ್ಲೆಷ್ಟೇ ಸೇವೆ ಮಾಡಿದ್ರು ನಿಮ್ಮ ಮೂಲ ತರವಾಡಿನ ನಿಮ್ಮ ಅಮ್ಮನನ್ನು ನೀವು ಆರಾಧನೆ ಮಾಡದೆ ನಾವಲ್ಲಿ ಹೋಗಿ ಪ್ರಯೋಜನ ಇಲ್ಲ ಅಂತ. ಅದೇ ಆವ ದೇವರು ಮುನಿದರೇನು ಮನೆಯ ದೇವರು ಒಲಿದರೇನು ಅಂದರೆ, ನಿಮ್ಮ ತರವಾಡಿನ ದೇವತೆ ಒಲಿದಿದ್ದರೆ ನೀ ಯಾವ ದೇವರ ಕೋಪ ಇದ್ದರೂ ಅದರ ಮುಂದೆ ನಡೆಯುವುದಿಲ್ಲ. ಅರ್ಥಾತ್ ನಮಗೆಲ್ಲರಿಗೂ ಮೂಲ ಜಾಗ ಯಾವುದು? ತರವಾಡು. ಆ ತರವಾಡಿನಲ್ಲಿ ನಾವು ಎಲ್ಲರೂ ಭಾಗವಹಿಸಬೇಕು. ಅಲ್ಲಿ ದೇವರುಗಳ ಆರಾಧನೆ ಮಾಡಬೇಕು. ಮತ್ತು ನಿಮಗೆ ಸಮುದಾಯಕ್ಕೆ ಕ್ಷೇತ್ರ ಇದೆ, ನಿಮ್ಮ ಗ್ರಾಮಕ್ಕೆ ಕ್ಷೇತ್ರ ಇದೆ, ಮಾಗಣೆಗೆ ಕ್ಷೇತ್ರ ಇದೆ. ಇದೆಲ್ಲ ಹಂತ ಹಂತವಾಗಿ ನಾವು ಉಪಾಸನೆ ಮಾಡಲೇಬೇಕಾದಂತಹ ಕಾರ್ಯ. ಹಿಂದಿನ ಹಿರಿಯರು ನಮಗೆ ಹೇಳಿಕೊಟ್ಟಂಥ ಇಂತಹ ಧಾರ್ಮಿಕ ಚೌಕಟ್ಟುಗಳು ನಮ್ಮ ಅಂತರಂಗವನ್ನು ಶುದ್ಧಗೊಳಿಸಿದೆ ಮಾತ್ರವಲ್ಲ, ನಮ್ಮ ಒಳ್ಳೆಯ ಭಾವನೆಗಳಿಂದಾಗಿ ಮನೆ, ಮನಸ್ಸು, ಸಮಾಜ, ಗ್ರಾಮ, ಊರು, ದೇಶವೆಲ್ಲ ಸುಭಿಕ್ಷವಾಗಿತ್ತು. ಇವತ್ತು ಯಾವುದೇ ಕಾನೂನುಗಳಿಂದ ಮಾಡಲಿಕ್ಕೆ ಸಾಧ್ಯವಾಗದಂತಹ ಮಹತ್ ಕಾರ್ಯಗಳು, ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ದೇವಸ್ಥಾನಗಳು, ತರವಾಡುಗಳ ಮೂಲಕ ಪರಿಹರಿಸಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗುತ್ತಾ ಉಂಟು. ಈ ನಿಟ್ಟಿನಲ್ಲಿ ತರವಾಡು ಎಂಬಂಥದ್ದು ತುಂಬ ಅಗತ್ಯ. ಆಗಲೇ ನಮ್ಮ ನಾರಾಯಣವರು ಹೇಳಿದರು, ಎರಡು ವಿಷಯ ಹೇಳಿದರು. ಒಂದು ಹುಂಡಿ ಇಟ್ಟು ಒಳ್ಳೆಯ ಸಮರ್ಪಣೆ ಆಗಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಂತ. ನಿಮ್ಮ ಈ ಅಂಜಾರಿಲ್ಲ ತರವಾಡಿನಲ್ಲಿ ಯಾವನೊಬ್ಬನು ವಿದ್ಯೆ ಇಲ್ಲದಾಗಬಾರದು. ಯಾರೊಂದು ಮನೆಯಲ್ಲಿ ಔಷಧಕ್ಕೆ ಹಣ ಇಲ್ಲ ಅಂತ ಕಷ್ಟಪಡಬಾರ್ದು. ಯಾವುದೇ ಮನೆಯಲ್ಲಿ ಅನ್ನಕ್ಕೆ ಕಷ್ಟಪಡಬಾರ್ದು. ತರವಾಡು ಇಷ್ಟು ಗಟ್ಟಿಯಾದ ಮೇಲೆ ನೀವೇ ಯೋಚನೆ ಮಾಡಿ. ಹಿಂದಿನ ಕಾಲದ ಉದಾಹರಣೆಯನ್ನು ತಗೊಂಡು ಹೇಳಬಹುದು. ಒಂದು ತಾಯಿಗೆ 10 ಮಕ್ಕಳಿದ್ದರೆ 9 ಮಕ್ಕಳನ್ನು ಸೇರಿಕೊಂಡು ಮನೆಯಲ್ಲಿ ಸಂಭ್ರಮದ ಯಾವುದಾದೊಂದು ಕಾರ್ಯಕ್ರಮ ಮಾಡ್ತಾ ಇರುವ ಅಮ್ಮನಿಗೆ 9 ಮಕ್ಕಳ ಜೊತೆಯಲ್ಲಿದ್ದಾಗ ಏನು ಸಂಭ್ರಮ ಆಚರಿಸ್ತಾರೆ, ಆ ಆಚರಣೆಯಲ್ಲಿ ಅಮ್ಮನ ಗಮನ ಮಾತ್ರ ಆ ಬರದ 10ನೇ ಒಂದು ಮಗುವಿನ ಬಗ್ಗೆ. ಆ ಮಗ ಬಂದಿಲ್ಲ ಅಂತ ಹೆತ್ತ ಅಮ್ಮ ಅಂದರೆ ಹಾಗೆ ಈ ತರವಾಡಿನಲ್ಲಿರುವ ಈ ಕೊರತೆಯಮ್ಮನಿಗೆ ಎಲ್ಲರೂ ಮಕ್ಕಳು. ಯಾರಾದರೂ ಒಬ್ಬರು ಕಷ್ಟ ಬಂದಾಗ ಈ ಅಮ್ಮನ ಹೆಸರಿನಲ್ಲಿ ನೀವೆಲ್ಲರೂ ಸೇರಿಕೊಂಡು ಅವರ ಬೆಂಬಲಕ್ಕೆ ನಿಂತು ಸಹಾಯ ಮಾಡಿ ಅವರನ್ನು ಬಲಿಷ್ಠರನ್ನಾಗಿ ಮಾಡಿದರೆ ಈ ಅಮ್ಮ ಅದಕ್ಕಿಂತ ಹೆಚ್ಚು ಸಂತೋಷ ಪಡಲಿಕ್ಕೆ ಏನು ಬೇಕು. ಹಾಗಾಗಿ ಒಳ್ಳೆಯ ವಿದ್ಯೆಯನ್ನು, ಆಹಾರವನ್ನು, ಔಷಧಿಯನ್ನು ಕೊಡುವ ಕೆಲಸ ಮಾಡಬೇಕೆಂಬ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ. ಹಾಗಾಗಿ ನೀವು ಇಷ್ಟೊಂದು ದೊಡ್ಡ ಕೆಲಸಕ್ಕೆ ಇಷ್ಟೊಂದು ಸಮರ್ಪಣೆಯಾಗಿದೆ. ನನಗೆ ಪ್ರಮೋದ್ ಮತ್ತು ನಮ್ಮ ಇವರೆಲ್ಲ ಬಂದಾಗ ಹೇಳ್ತಿದ್ರು, ಅಶೋಕ್ನವರೆಲ್ಲ ಬಂದಾಗ ಹೇಳ್ತಿದ್ರು, ನಿರೀಕ್ಷೆ ಮಾಡಿದ್ದಕ್ಕಿಂತ ಮೀರಿ ಬಂದಿದೆ ಅಂತ. ಹಾಗೆ ಒಳ್ಳೆಯ ಕೆಲಸಕ್ಕೆ ಹಾಗೆ ನೋಡಿ, 0ಗೆ ಎಷ್ಟು ಬೆಲೆ ಇದೆ. ಒಂದು ಚೆಕ್ಕಿನಲ್ಲಿ 1, 2, 3, 4, 5 ಎಷ್ಟು 0 ಬರೀರಿ, ಅದರ ಹಿಂದೆ ಒಂದು ಮರ್ಯಾದೆಯ ಒಂದು ಸಂಖ್ಯೆ ಇಲ್ಲ ಅಂದರೆ ಆ ಸಂಖ್ಯೆ 0ಗೆ ಬೆಲೆಯೇ ಇಲ್ಲ. ಚೆಕ್ ಕೊಂಡೋದ್ರೆ ಅದಕ್ಕೆ ಬೆಲೆಯೇ ಇರುವುದಿಲ್ಲ, ಯಾವ ಹಣವೂ ಬರುವುದಿಲ್ಲ. ಆದರೆ ಯಾವಾಗ 0ಯ ಹಿಂದೆ 1 ಎಂಬ ಸಂಖ್ಯೆ, ಬೆಲೆಯಿರುವ ಸಂಖ್ಯೆ ಬರ್ತದೋ ಆಗ 0ಯು ಆ 1ಕ್ಕೆ ದೊಡ್ಡ ಬೆಲೆ ಬರುವಂತೆ ಮಾಡ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಒಳ್ಳೆಯ ಸಂಪಾದನೆಗಳನ್ನು ಮಾಡಿ ದೇವರೊಂದು 0ಯ ಹಾಗೆ ಬೆಲೆ ಕೊಟ್ಟರೆ ಮಾತ್ರ ಫಲ, ಬೆಲೆ ಕೊಟ್ಟಿಲ್ಲ ಅಂದರೆ 0 ಉಳಿತದೆ. ಆ 0ಯ ರಚನೆಯೇ ನೋಡಿ, ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆದರೆ ಆ 0 ಎಲ್ಲಾದರೂ 1ರ ಮುಂದೆ ನಿಂತರೆ 1 10 ಬಿಡುವಾಗ ಆ 0ಯ ಬೆಲೆ ಎಷ್ಟು ಎಂಬುದು ಅರ್ಥ ಆಗುತ್ತದೆ. ಹಾಗೆ ತರವಾಡಿನ ಸಾಹಿತ್ಯದಲ್ಲಿ ಆ ಚೈತನ್ಯ ಎಂಬುದು 0 ಆಗಿ ನೀವೆಲ್ಲ ಸೇರಿ ದೊಡ್ಡ ಬೆಲೆ ಕೊಟ್ಟಿದ್ದೀರಿ. ಹಾಗಾಗಿ 1 10 ನಿಮ್ಮ ಅಭಿವೃದ್ಧಿಯ ಸಂಕಲ್ಪ 1 ಮಟ್ಟ ಆದರೆ ಅದು ಲಕ್ಷ್ಯಕ್ಕಿಂತ ಮೀರಿ 10 ಪಟ್ಟು ದೊಡ್ಡದಾಗಿ ಕಂಡಿದೆ. ಹಿಂದೆ ಬಂದಾಗ ಹೀಗೆಲ್ಲೊಂದು ಯೋಚನೆ ಇದ್ದದ್ದು ನಮಗೂ ಹೇಳಿಲ್ಲ, ಇವರನ್ನು ನಿಮ್ಮೆಲ್ಲರ ಮನಸ್ಸಲ್ಲೂ ಇದ್ದಿರಲಿಲ್ಲ. ಆದರೆ ನಿಮ್ಮ ತರವಾಡಲ್ಲಿ
ದೇವರುಗಳ ಬಗ್ಗೆ ಇರುವ ಶ್ರದ್ಧೆ ಭಕ್ತಿ ಎಷ್ಟುಂಟು ಎಂಬುದನ್ನು ಗೊತ್ತು ಮಾಡುವಂತಹ ದೊಡ್ಡ ಸಾಧನೆ ಇಲ್ಲಿ ಆಗಿದೆ. ಎಲ್ಲರೂ ಸಮರ್ಪಣೆ ಮಾಡಿದ್ದೀರಿ. ಇದರಿಂದ ಏನಾಗುವುದು ಅಂದರೆ, ದೇವರಿಗೆ ಕೊಟ್ಟ ಸಂಪತ್ತು ಯಾವತ್ತೂ ದೇವರು ಕೊಂಡೊಯ್ಯುವುದಿಲ್ಲ, ಅದಕ್ಕೆ ಹೆಚ್ಚು ಸೇರಿಸಿ ನಮಗೆ ಕೊಟ್ಟು ಬಿಡ್ತಾರೆ. ಅಂದರೆ ನೀವು ಒಂದು ಕೊಟ್ಟರೆ ದೇವರದ ಮುಂದೆ ಸೊನ್ನೆಯಾಗಿ ಬಂದು 10 ಕೊಟ್ಟು ಬಿಡ್ತಾರೆ, 1ಕ್ಕೆ 10 ಅಂತ ಹೇಳುವ ಹಾಗೆ ಇನ್ನೊಂದು ಟ್ಯಾಕ್ಸ್ ಕಟ್ಟದಿದ್ದರೆ ಹೇಗಿರುತ್ತದೆ? ಬಾಡಿಗೆ ಮನೆಯಲ್ಲಿ ಕುಳಿತ ನಾವು ತಿಂಗಳಿಗೆ ಬಾಡಿಗೆ ಕೊಡದಿದ್ದರೆ ಮುಂದಿನ ತಿಂಗಳಲ್ಲಿ ನಿಲ್ಲಲಿಕ್ಕೆ ಯಜಮಾನ ಬೀಳುವುದಿಲ್ಲ. ಈ ಊರಾಗಲಿ, ಈ ಭೂಮಿಯಾಗಲಿ, ನಾವು ಕುಡಿಯುವ ನೀರಾಗಲಿ, ಬೀಸುವ ಗಾಳಿಯಾಗಲಿ, ಬೆಳಕಾಗಲಿ, ಪ್ರಕೃತಿಯಿಂದೆಲ್ಲ ಸಿಗುವ ಆಹಾರವಾಗಲಿ, ಇದೆಲ್ಲ ಭಗವಂತನ ಕೊಡುಗೆ. ಅದನ್ನೆಲ್ಲ ನಾವು ಸ್ವಂತವಾಗಿಸುವಾಗ ಇದಕ್ಕೆ ಕಟ್ಟುವ ಟ್ಯಾಕ್ಸ್ ಏನು, ಇದಕ್ಕೆ ಕೊಡಬೇಕಾದ ಬಾಡಿಗೆ ಏನು, ಈ ದೇಹವೇ ನಾವು ಆಲೋಚನೆ ಮಾಡೋಣ. ಭಗವಂತ ನಮ್ಮ ಒಳಗಿದ್ದುಕೊಂಡು ಎಷ್ಟೊಂದು ಕಾರ್ಯವನ್ನು ನಮಗೆ ಗೊತ್ತಿಲ್ಲದೆ ಮಾಡಿಬಿಡ್ತಾನೆ. ನಾವೆಲ್ಲ ಮಲಗಿ ನಿದ್ರೆ ಮಾಡುವಾಗ ಉಸಿರಾಡಲಿಕ್ಕೆ ಮರೆತೋಯ್ತು ಅಂತ ನಾವು ಹೇಳ್ತೇವ? ಯಾರು ಉಸಿರಾಡೋದು? ಭಗವಂತನೇ ಒಳಗಿದ್ದು ಉಸಿರಾಡಿಸ್ತಾನೆ, ಪ್ರಾಣದೇವರು. ಹಾಗಾಗಿ ಇಷ್ಟಕ್ಕೂ ದೇವರು ಮಾಡುವಾಗ ದೇವರಿಗೆ ನಾವು ಏನೂ ಕೊಡುವುದಿಲ್ಲ. ಯಾವುದನ್ನಾದರೂ ಕೊಟ್ಟರೆ ಅದೆಲ್ಲವೂ ದೇವರ ಸೃಷ್ಟಿ. ಅಂದ ಮೇಲೆ ಇಂತಹ ಮಹತ್ ಕಾರ್ಯವನ್ನು ಮಾಡಿದಾಗ ದೇವರು ಕೊಟ್ಟದನ್ನು ದೇವರ ಕಾರ್ಯಕ್ಕೆ ವಿನಿಯೋಗ ಮಾಡಿ ದೇವರ ಕೈಯ ಉಪಕರಣದಂತೆ ಬದುಕಿದಂತಹ ಪುಣ್ಯ ನಮ್ಮ ಪಾಲಿಗೆ ಬರ್ತದೆ. ನಾವು ಸಾಮಾನ್ಯ ಭಾಷೆಯಲ್ಲಿ ಕೊಟ್ಟು ಪಿಕಾಸು ಅಂತ ಹೇಳ್ತೇವೆ, ಹಾರೆ ಗುದ್ದಲಿ. ಇದು ಬೆಟ್ಟದ ಹತ್ರ ಇಟ್ಟರೆ ಅದಾಗಿ ಹೋಗಿ ಬೆಟ್ಟವನ್ನು ಅಗೆಯುವುದಿಲ್ಲ, ನೆಲ್ಲ ಸಮತಟ್ಟು ಮಾಡುವುದಿಲ್ಲ. ಯಾವುದಾದ್ರೂ ಒಂದು ಒಳ್ಳೆಯ ಅನುಭವದ ಕೈ ಹೋದಾಗ ಮಾತ್ರ ಆ ಕೈಗೆ, ಅದೇ ಬರೇ ಕೈ ಹೋದರೂ ನೆಲವನ್ನು ಬೆಟ್ಟವನ್ನು ಸಮತಟ್ಟು ಮಾಡಲಿಕ್ಕೆ ಆಗುವುದಿಲ್ಲ. ಒಳ್ಳೆ ಕೈಗೆ ಒಳ್ಳೆ ಹಾರೆಗುದ್ದಲು ಸಿಕ್ಕಿದರೆ ಹೇಗೆ ಕಾರ್ಯಸಿದ್ಧಿಸ್ತೋ ಅದೇ ರೀತಿಯಲ್ಲಿ ಕೊರತೆಯಮ್ಮ ಮತ್ತು ಇಲ್ಲಿಯ ಪರಿವಾರ ದೇವರಿಗೆ ನೀವೆಲ್ಲ ಉಪಕರಣಗಳಾದಾಗ ಸಮಾಜದಲ್ಲಿ ಧರ್ಮ ಎಂಬ ದೊಡ್ಡ ಕಾರ್ಯಗಳು ನಡೆಯುತ್ತದೆ. ಅದು ಆಗಬೇಕು ಅಂತಾದರೆ ದೇವರು ಹೀಗೆ ಮಾಡುವುದಿಲ್ಲ, ನಿಮ್ಮಂಥ ಭಕ್ತರ ಮೂಲಕ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ತರವಾಡಿಗೆ ಯಾಕೆ ಆದ್ಯತೆ ಕೊಟ್ಟಿದೆ ಅಂದರೆ, ತರವಾಡಿನಲ್ಲಿ ನೀವೆಲ್ಲ ಸೇರಿ ಒಂದೇ ಮೂಲದ ಒಂದೇ ತಾಯಿಯ ಮಕ್ಕಳು ನೀವೆಲ್ಲ ಎಂಬ ಬಾಂಧವ್ಯವನ್ನು ಗಟ್ಟಿ ಮಾಡಲಿಕ್ಕೆ. ಇಷ್ಟು ಮಾತ್ರವಲ್ಲ, ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾಗುವಂಥ ಒಂದು ವೇದಿಕೆ ಇದು. ಈ ನಿಟ್ಟಿನಲ್ಲಿ ನೀವು ಇಲ್ಲೆಲ್ಲ ಸೇರಿಕೊಂಡು ಇನ್ನೊಂದು ಸಂಕಲ್ಪ ಮಾಡಬೇಕಾದ್ದು, ನಾರಾಯಣವರು ಆಗಲೇ ಹೇಳಿದರು, ಕುಟುಂಬ ಮಿಲನ ಅಂತ. ವರ್ಷದಲ್ಲಿ ಒಂದು ಬಾರಿ ದೇವರ ಕಾರ್ಯಗಳಲ್ಲದೆ ಹೊರತಾಗಿ ಇಲ್ಲಿ ನೀವು ಈ ಸ್ಥಳಕ್ಕೆ ಸೀಮಿತವಾಗಿ ಏನೆಲ್ಲ ಧಾರ್ಮಿಕತೆಗೆ ಪೂರಕವಾಗಿ ಒಳ್ಳೆಯ ಮನೋರಂಜನೆಗಳನ್ನೆಲ್ಲ ಮಾಡಬಹುದು, ಅದನ್ನೆಲ್ಲ ಇಲ್ಲಿಡುವ ಮೂಲಕ ಒಂದು ಉತ್ಸಾಹದ ವೇದಿಕೆಯನ್ನಾಗಿ ಮಾಡಬೇಕು ಎಂಬಂಥದ್ದು ಮಾತ್ರವಲ್ಲ, ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಬೇಕು ಎಂಬ ಉದ್ದೇಶ. ಅದರ ಜೊತೆಯಾಗಿ ನೀವು ಆಲೋಚನೆ ಮಾಡಬೇಕಾದ ಗಂಭೀರ ಇನ್ನೊಂದು ವಿಷಯ ಇದೆ. ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬ ಒಂದು ತರವಾಡಿದಾಗಬೇಕು. ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಸಮತೋಲನ ತಪ್ಪುವಂಥ ಕಾರ್ಯ ಅಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ. ಮದುವೆ ಆಗುವಂತಹ ಹುಡುಗರಿಗೂ ನಂಟಸ್ತಿಗೆ ಕೂಡಿ ಬರುವುದಿಲ್ಲ ಎಂಬಂತಹ ತುಂಬ ಸಂಕಟಗಳನ್ನು ನಮ್ಮ ಮಠದಲ್ಲಿಯೂ ದೇವಸ್ಥಾನಗಳಲ್ಲೂ ಬಂದು ಜನಗಳು ಹೇಳುವುದು ನಾವು ಗಮನಿಸ್ತೇವೆ. ಅದರ ಅರ್ಥ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತಾ ಇದೆ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಹಿಂದೂ ಸಮಾಜ ಸುಸ್ಥಿತಿಯಾಗಿ ಇರುವಂತಹ ನಿಟ್ಟಿನಲ್ಲಿ ಸ್ವಾಮಿಗಳು ಹೇಳಬೇಕಾದ ಮಾತಲ್ಲ, ಆದರೂ ಈ ಕಾಲದ ಅನಿವಾರ್ಯತೆ ನಮ್ಮ ಸಂಖ್ಯಾತ್ಮಕ ದೃಷ್ಟಿಯಲ್ಲಿ ತರವಾಡು ಕ್ಷೀಣಿಸದಂತೆ ನೋಡಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯನ್ನು ಈ ಮೂಲಕ ಹೇಳ್ತಾ, ಇಂತಹ ದೊಡ್ಡ ಕಾರ್ಯ ಮಾಡಿ ರಾತ್ರಿ ಹಗಲು ಶ್ರಮಪಟ್ಟು ತಮ್ಮ ಸಂಪಾದನೆಯ ಒಂದು ಒಳ್ಳೆಯ ಭಾಗವನ್ನು ಈ ಕಾರ್ಯಕ್ಕೆ ವಿನಿಯೋಗ ಮಾಡುವ ಮೂಲಕ ದೊಡ್ಡ ಸಾಧನೆ ಮಾಡಿದ್ದೀನಿ. ಇವತ್ತು ನಿಮಗೆಲ್ಲ ಅತ್ಯಂತ ಸಂತೋಷದ ದಿನ. ನಾವು ಈ ಸಂತೋಷವನ್ನು ನೋಡಿ ಹಂಚಿಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಈ ಕಾರ್ಯ ನಿಮ್ಮ ಮುಂದಿನ ಬದುಕಿಗೆ ಬೆಳಕಾಗಲಿ. ಕತ್ತಲೆಯ ದಾರಿಯಲ್ಲಿ ಹೋಗುವಾಗ ಕೈಯಲ್ಲೊಂದು ಬೆಳಕು ಬೇಕು. ಹಾಗೆ ನಿಮ್ಮ ಭವಿಷ್ಯದ ದಾರಿ ಕತ್ತಲೆ. ಈ ದೈವಗಳ ಅನುಗ್ರಹದಿಂದ ಆ ಅನುಗ್ರಹದ ಬೆಳಕಿನೊಂದಿಗೆ ನೀವು ಬದುಕನ್ನು ಚೆನ್ನಾಗಿ ಕಟ್ಟಿಕೊಂಡು ಮುಂದೆ ಹೋಗುವಲ್ಲಿ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣ ಮಸ್ತು. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅನಂತ ಧನ್ಯವಾದಗಳು.